ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಅಂತ. ಈ ವ್ಲಾಗು ಸೋಮವಾರದ ವ್ಲಾಗ್ ನೋಡ್ರಿ. ಇದೆ ಸೋಮವಾರದ ವ್ಲಾಗ್ನ ನಾನು ಇವತ್ತು ಶೇರ್ ಮಾಡ್ಕೊಳಕತ್ತೀನಿ. ಬರ್ರಿ ಈಗ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸಿ ಇವಾಗ ನಾನು ಬಾಗಿಲು ತೊಳೆದು ರಂಗೋಲಿ ಹಾಕಿ ಬಂದು ನಾಷ್ಟ ಮಾಡಕತ್ತೀನಿ ನೋಡ್ರಿ. ನಾಷ್ಟ ಏನಂತಂದ್ರೆ ಇವತ್ತು ತರಕಾರಿ ಉಪ್ಪಿಟ್ಟು ಮಾಡಕತ್ತೀನಿ. ಇವಾಗಂತೂ ಇತ್ತೀಚೆಗೆ ಉಪ್ಪಿಟ್ಟು ಮಾಡಿ ಭಾಳ ದಿವಸ ಆಗಿಬಿಟ್ಟಿತ್ತು, ಹಾಗಾಗಿ ಉಪ್ಪಿಟ್ಟು ಮಾಡಿರಾತು ಅಂತೇಳಿ ಉಪ್ಪಿಟ್ಟು ಮಾಡತ್ತಿದ್ನಿ. ಪ್ಲೇನ್ ಉಪ್ಪಿಟ್ಟು ಮಾಡೋದೇನೋ ತರಕಾರಿನೂ ಇತ್ತಲ್ಲ, ಬೀನ್ಸು ಕ್ಯಾರೆಟು ಎಲ್ಲ ಇತ್ತು. ಹಾಗಾಗಿ ಬೀನ್ಸು ಕ್ಯಾರೆಟು ಎಲ್ಲ ಹಾಕಿ ಉಪ್ಪಿಟ್ಟು ಮಾಡ್ರೆ ಒಂದು ಸ್ವಲ್ಪ ತಿನ್ಬೋದು. ಮಾಮೂಲಿ ಹಂಗೆ ಉಪ್ಪಿಟ್ಟು ಮಾಡ್ರೆ ಅಷ್ಟೊಂದೇನು ತಿನ್ನಕ್ಕೆ ನನಗೆ ಇಷ್ಟ ಆಗಂಗಿಲ್ಲ. ಅದಕ್ಕಾಗಿ ಬೀನ್ಸು ಕ್ಯಾರೆಟು ಎಲ್ಲ ಹಾಕಿ ಇವಾಗ ತರಕಾರಿ ಉಪ್ಪಿಟ್ಟನ್ನ ಮಾಡಕತ್ತೀನಿ ನೋಡ್ರಿ. ತರಕಾರಿ ಯಾಕೆ ಮಾಡಿರಿದು ಒಂಥರ ಟೇಸ್ಟ್ ಡಿಫ್ರೆಂಟ್ ಇರ್ತೈತಿ. ಉಪ್ಪಿಟ್ಟು ತಿನ್ನೋಕೆ ಇಷ್ಟ ಇಲ್ದವರು ತಿನ್ಬೋದು. ಹಾಗಾಗಿ ನನಗೂ ಉಪ್ಪಿಟ್ಟು ಅಷ್ಟೊಂದೇನು ಇಷ್ಟ ಆಗಂಗಿಲ್ಲಲ್ಲ, ಅದಕ್ಕಾಗಿ ತರಕಾರಿ ಹಾಕಿ ಇವತ್ತು ಉಪ್ಪಿಟ್ಟು ಮಾಡಕತ್ತಿದ್ನಿ. ಈ ರೆಸಿಪಿನೂ ನಾನು ಸುಮಾರು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ಏನು ವಿಡಿಯೋ ನಾನು ತೋರ್ಸಾಕತ್ತಿಲ್ಲ. ನಾಷ್ಟ ನೋಡ್ರಿ ರೆಡಿ ಆಗೈತಿ. ನಾನು ಚುಮ್ಮರಿ ಹಾಕ್ಕೊಂಡು ತಿನ್ನಕತ್ತೀನಿ. ನಮ್ಮ ಮನೆಯವ್ರು ಚುಮ್ಮರಿ ಬೇಡ, ಸೇವ್ ಹಾಕಿಕೊಡು ಅಂದರು. ಹಾಗಾಗಿ ಅವರಿಗೆ ಸೇವ್ ಹಾಕಿ ಕೊಟ್ಟೀನಿ. ಈಗ ಟೈಮ 2 ಗಂಟೆ ಆಗೈತೆ ನೋಡ್ರಿ. ಬೆಳಗ್ಗಿಂದ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸ್ಟಾರ್ಟ್ ಮಾಡಿದ್ನಿ, ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ನಾಷ್ಟ ಎಲ್ಲ ಆಗಿದ್ಮೇಲೆ ಸ್ನಾನ ಮಾಡಿ ಎಲ್ಲಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದ್ದು ಅವನ್ನೆಲ್ಲ ಮುಗಿಸೀನಿ. ಈಗ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡತ್ತೆ ನೋಡ್ರಿ. ಇವತ್ತು ಮಧ್ಯಾಹ್ನ ಮನೆಯವ್ರ ಊಟಕ್ಕೆ ಬರೋಂಗಿಲ್ಲ ಅಂದರು. ಹಾಗಾಗಿ ಬಿಸಿಬೇಳೆ ಬಾತ್ ಮಾಡಿದ್ದೀನಿ, ಸಾನ್ವಿಗೆ ತಿನ್ಸಾತೀನಿ. ಈ ವಿಡಿಯೋನ ನಾನು ಸುಮಾರು ಸಾರಿ ಶೇರ್ ಮಾಡಿದ್ದೀನಿ ರೆಸಿಪಿನ, ಹಾಗಾಗಿ ರೆಸಿಪಿ ಎಲ್ಲ ಏನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಸಾನ್ವಿ ಬೆಳಿಗ್ಗೆ ಹೋಗಿಲ್ಲ ನೋಡ್ರಿ. ಬೆಳಗ್ಗೆ ಆಟ ಆಡೋಕೆ ಮೇಲ್ಗಡೆ 9 ಗಂಟೆಗೆ ಹೋಗಿದ್ಲು. ಈಗ ಬಂದಾಳು ಊಟಕ್ಕೆ. ಇನ್ನು ಊಟ ಮಾಡಿ ಮಲಗ್ತಾಳು. ನಾನು ಬಿಸಿಬೇಳೆ ಬಾತ್ ತಿಂದು ಸ್ವಲ್ಪ ಕೆಲಸದವು ಮಾಡ್ಕೋಬೇಕು. ಮತ್ತು ನೋಡ್ರಿ ಬಿಸಿಬೇಳೆ ಬಾತು ರೆಡಿ ಆಗೈತಿ, ಬಿಸಿ ಬಿಸಿ ಐತಿ. ಈಗ ಆಕಿಗೆ ತಿನ್ನಿಸೆ ನಾನು ತಿನ್ನಬೇಕು. ನಿನ್ನೆ ಖಾರ ಬುಂದಿ ತೊಗೊಂಡು ಬಂದಿದ್ನೇನ ಅಂಗಡಿಗೆ ಹೋದಾಗ. ಈ ಖಾರ ಬುಂದಿ ಸಲುವಾಗಿ ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದೆ ನೋಡ್ರಿ. ಖಾರ ಬುಂದಿ ಹಾಕ್ಕೊಂಡು ಬಿಸಿಬೇಳೆ ಬಾತ್ ತಿಂದು ಎಷ್ಟು ದಿವಸ ಆಗಿಬಿಟ್ಟಿತ್ತು. ಹಾಗಾಗಿ ನೀನು ಹೋಗಿದ್ನೆಲ್ಲ ಅವಾಗ ತೊಗೊಂಡು ಬಂದಿದ್ನಿ. ಬಿಸಿಬೇಳೆ ಬಾತ್ ಮಾಡಿದ್ದು. ನಮ್ಮ ಮನೆಯವ್ರು ಬಂದ್ರೆ ರೊಟ್ಟಿ ಮತ್ತು ಗವರ್ಕಾಯಿ ಪಲ್ಯ ಮಾಡ್ಬೇಕನ್ನಿ. ಅವರು ಬರೋದಿಲ್ಲ ಅಂದ್ರಲ್ಲ, ನನಗೆ ಸಾನ್ವಿಗೆ ಇಬ್ಬರಿಗೆ ಸಾಕಂತೇಳಿ ಬಿಸಿಬೇಳೆ ಬಾತು. ನಾಳೆಗೆ ನಾಷ್ಟಕ್ಕೆ ದೋಸೆ ಮಾಡೋಕೆ ಅಕ್ಕಿ ನೆನೆಸಿಟ್ಟೇನಿ. ಇನ್ನು ಎಲ್ಲ ಕೆಲಸ ಮುಗ್ದತಿ. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದಾನೆ, ಅವನು ವಾಶ್ ಆಗೈತಿ. ಇನ್ನು ತೆಗೆದು ಒಣಗಿ ಹಾಕಿ ನೋಡಬೇಕು ಏನು ಕೆಲಸ ಅದಾವ, ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು. ಈ ವಿಡಿಯೋ ಹಿಂಗೆ ಕಂಟಿನ್ಯೂ ಆಗ್ತತಿ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಬರ್ರಿ ಈ ವಿಡಿಯೋನ ಹಿಂಗೆ ಕಂಟಿನ್ಯೂ ಮಾಡೋದಂತೆ ನೋಡ್ರಿ. ಬಿಸಿಬೇಳೆ ಬಾತ ತುಪ್ಪ ಮತ್ತು ಖಾರ ಬುಂದಿ ಹಾಕ್ಕೊಂಡು ತಿಂದ್ರೆ ಭಾರಿ ಮಸ್ತ್ ಇರ್ತೈತಿ ಟೇಸ್ಟ್. ನಾನು ಬಿಸಿಬೇಳೆ ಬಾತ್ ಮಾಡಿದ್ನಿ, ಅದರ ಖಾರ ಬುಂದಿ ಇಲ್ದನ ತಿಂದಿದ್ವಿ ಸುಮಾರು ಸರಿ. ಈ ಸಾರಿ ಖಾರ ಬುಂದಿ ತಂದ ನೋಡ್ರಿ, ಹಾಕ್ಕೊಂಡು ತಿನ್ನಕತ್ತೀವಿ. ಸಾನ್ವಿನೂ ತಿನ್ನಕತ್ತಾಳು. ಚಲಾಗೈತಮ್ಮ. ನನ್ನ ಫೇವ್ರೇಟ್ ನೋಡ್ರಿ ಇದೆ ಬಿಸಿಬೇಳೆ ಬಾತು. ಊಟ ಎಲ್ಲ ಮಾಡಿ ಸಾನ್ವಿ ಅಲ್ಲೇ ಟಿ ವಿ ನೋಡ್ಕೊತ ಮಲ್ಕೊಂಡ್ಲು. ನಾನಿವಾಗ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ನೆಲ್ಲ ಅವನ್ನೆಲ್ಲ ತೆಗೆದು ಒಣಗಿ ಹಾಕಕತ್ತೀನಿ. ಇವಾಗಂತೂ ಸಂಜೆಗಡೆ ಆತಂದ್ರೆ ಇಲ್ಲಿ ಬೆಂಗಳೂರಾಗ ಮಳೆ ಸ್ಟಾರ್ಟ್ ಆಗಿಬಿಟ್ಟತಿ ಒಂದು 3-4 ದಿವಸದಿಂದ. ಹಾಗಾಗಿ ಬಟ್ಟೆಗಳು ಸರಿಗೆ ಒಣಗವಲ್ಲು. ಬೇಗನ ವಾಶ್ ಮಾಡಿ ಹಾಕ್ಬೇಕಂತ ಅಂದ್ಕೊಳ್ತೀನಿ. ಆದರೆ ಎಲ್ಲರದ್ದು ಸ್ನಾನ ಮತ್ತು ನನ್ನ ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇರ್ತೈತಲ್ಲ, ನಾನು ಒಂದು 11 ಗಂಟೆ 11:30 ಹಂಗೆ ಎಡಿಟಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ ಅಂದ್ರೆ ಅದು ಮುಗಿಬೇಕಾದ್ರೆ ಒಂದು 12 ಗಂಟೆವರೆಗೂ ಆಗಿಬಿಡ್ತೈತಿ. ಹಾಗಾಗಿ ಅವಾಗ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಕ್ಕೆ ಮರ್ತು ಬಿಡ್ತಾನೆ ನಾನು. ಹಿಂಗೆ ಡೈಲಿ ನೋಡ್ರಿ ಬರೀ ಲೇಟನ್ನು ಆಗಾಕತ್ತೈತಿ. ವಾಶ್ ಆಗೈತಿ, ಈಗ ತೆಗೆದ ಒಣಗಾಕತ್ತೀನಿ. ಬಿಸಿಲು ಬಿದ್ದರೆ ಬೇಗ ಒಣಗಿಬಿಡ್ತಾವೆ. ಆದ್ರೆ ಇವಾಗ ಬಿಸಿಲು ಬೀಳ್ವತ್ತಲ್ಲ, ಹಾಗಾಗಿ ಬಟ್ಟೆ ಸ್ವಲ್ಪ ಹಾರ್ವಲು. ಹಿಂದಿನ ದಿವಸ ಹೊರಗೆ ಹಾಕಿದ್ನೆಲ್ಲ ಬಟ್ಟೆ ಅವನ್ನೆಲ್ಲನೂ ತೊಗೊಂಡು ಬಂದ ಇವಾಗ ಮಡಿಸಿ ಇಡಾಕ್ತೇನೆ ನೋಡ್ರಿ. ಹಂಗೆ ಇಟ್ಟನೆ ಅಂದ್ರೆ ನಾನು ಮತ್ತು ಬೇರೆ ಕೆಲಸ ಮಾಡ್ಕೊತ ಮರ್ತು ಬಿಡ್ತೇನೆ. ಅವನು ಬಟ್ಟೆ ಮತ್ತು ಅಲ್ಲಿ ಎತ್ತಿಡೋದು ಇಲ್ಲಿ ಎತ್ತಿಡೋದು ಇದಾಗ್ಬಿಡ್ತೈತಿ. ಅದಕ್ಕಾಗಿ ಫಸ್ಟ್ ತಂದು ಇಲ್ಲಿ ಹಾಲ್ ಒಳಗೆ ಹಿಂಗೆ ಹಾಕಿ ಟಿ ವಿ ನೋಡ್ಕೊತ ಬಟ್ಟೆಗಳನ್ನೆಲ್ಲ ಮಡಿಸಿ ಇಟ್ಬಿಡ್ತೇನೆ. ಆವಾಗ ಇದೊಂದು ಕೆಲಸ ಕಡಿಮೆ ಆಗ್ತದೆ ನೋಡ್ರಿ. ಇಲ್ಲಂತಂದ್ರೆ ಬಿಟ್ಟನೆ ಅಂದ್ರೆ ಹಂಗೆ ನಾನು ಮಾಡಂಗೇನೇ ಇಲ್ಲ. ಮಾಡಕತ್ನೆ ಅಂದ್ರೆ ಒಂದು ಸಮನ ಕೆಲಸ ಮಾಡ್ತೀನಿ, ಬಿಟ್ಟನೆ ಅಂದ್ರೆ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ. ಹಿಂದಿನ ದಿವಸದ ಬಟ್ಟೆ ಎಲ್ಲ ತೆಗೆದು ಇವಾಗ ಮಡಿಸಿಡತ್ತೀನಿ. ಅವತ್ತು ತೆಗೆದು ಮಡಿಸಿಟ್ಟಿರ್ತೀನಿ. ಈಗ ಚಂದಾಗ ಬಟ್ಟೆ ಒಣಗುವಲ್ವಲ್ಲ, ಹಾಗಾಗಿ ಒಂದು ದಿವಸ ಅಲ್ಲೇ ಬಿಟ್ಟಿರ್ತೀನಿ. ಹಿಂದೆಗಡೆ ನಾನು ಎಲ್ಲ ಬಟ್ಟೆಗೂ ಕ್ಲಿಪ್ ಹಾಕಿ ಒಣಗಾಕಿರ್ತಾನಲ್ಲ, ಹಂಗಾಗಿ ಕೆಳಗದು ಏನು ಬೀಳಂಗಿಲ್ಲ, ನೀಟಾಗಿ ಒಣಗ್ತಾವು. ಕೆಳಗೇನಾರ ಬಿದ್ದು ಅಂದ್ರೆ ಹೆಗ್ಗನ್ನು ಬಿಡಂಗಿನ ಇಲ್ಲ ಮನೆ ಇಂತೆಲ್ಲ ಎಲ್ಲ ಕಡ್ದು ಬಿಡ್ತಾವೆ ಅರ್ಬಿ ಎಲ್ಲ. ಅದಕ್ಕಾಗಿ ನೀಟಾಗಿ ಕ್ಲಿಪ್ಪೆಲ್ಲ ಹಾಕಿ ಬಟ್ಟೆನ ಒಣಗಾಕಿರ್ತೀನಿ.
ಹಿಂದಿನ ವಿಡಿಯೋದಲ್ಲಿ ನಾನೊಂದು ಫ್ರಾಕ್ ಹೊಲಿಯಾಕತ್ತೇನೆ ಅಂತ ಹೇಳಿದ್ನಿ. ಅದನ್ನು ಇವಾಗ ನೋಡ್ರಿ ಫಿನಿಶ್ ಮಾಡಿದ್ದೀನಿ. ಹೆಂಗೆ ಬಂದೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನೂ ಒಂದು ಸರಿ ಇದನ್ನು ಐರನ್ ಮಾಡಬೇಕು. ಐರನ್ ಮಾಡಿ ಅವ್ರಿಗೆ ಕೊಡಬೇಕು. ಮತ್ತು ಹಿಪ್ ಬೆಲ್ಟ್ ಒಂದು ಮಾಡ್ಬೇಕಂತ ಹೇಳಿದ್ನಲ್ಲ, ಅದನ್ನು ನಾನು ಮಾಡಬೇಕು. ಟೈಮ್ ಮಾಡಿಕೊಂಡು ಅದನ್ನೊಂದು ಮಾಡಿ ಇದೊಂದು ಫ್ರಾಕ್ ಕೊಡ್ತೀನಿ. ಆಮೇಲೆ ಇನ್ನೂ ಒಂದು ಕೊಟ್ಟವ್ರು ಅವರು ಹೊಲಿಯಾಕ, ಅದನ್ನು ನಾನು ಹೊಲಿಬೇಕು. ಈ ಫ್ರಾಕ್ ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ. ಈ ಡ್ರೆಸ್ಸನ್ನು ನಾನು ಮೀಶೋಯಿಂದ ತರಿಸಿದ್ದೆ ನೋಡ್ರಿ. ಇದರ ರೇಟು 306 ರೂಪಾಯಿ. ಇದು ಕಾಟನ್ನು, ಭಾರಿ ಮಸ್ತ್ ಐತೆ ನೋಡ್ರಿ. ನನಗಂತೂ ಭಾಳ ಇಷ್ಟ ಆಯ್ತು. ಇದು ಸಿಗರೇಟ್ ಪ್ಯಾಂಟ್ ಬಂದೈತಿ. ನನ್ನ ಹತ್ರ ಗ್ರೇ ಕಲರ್ ಬಟ್ಟೆ ಬಂದೇ ಇರಲಿಲ್ಲ, ಹಾಗಾಗಿ ಗ್ರೇ ಕಲರ್ ಬುಕ್ ಮಾಡಿದ್ನಿ. ಇದು ಆಫರಲ್ಲಿ ಸಿಕ್ತು. ಚಲೋ ಐತೆ ನೋಡ್ರಿ, ಕ್ವಾಲಿಟಿನೂ ಅಷ್ಟೇ ಭಾಳ ಚಲೋ ಐತಿ. ಇದ್ರದ್ದು ಲಿಂಕ್ ಏನಾದರೂ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿರಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ನೀಟಾಗಿ ಕಾಣಿಸ್ಲಿ ಅಂತೇಳಿ ಕೆಳಗಡೆ ಹಾಕಿ ತೋರ್ಸಾಕತ್ತೀನಿ ನೋಡ್ರಿ. ನಂತರ ಸ್ವಲ್ಪ ಕೆಲಸ ಇದ್ದು ಅಂತ ಹೇಳಿದ್ನಲ್ಲ, ಆ ಕೆಲಸನ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ನಿ. ಡೈಲಿ ಒಂದೇನಾದರೂ ಕೆಲಸನ ಮಾಡ್ತಾ ಇರ್ತೀನಿ ನಾನು. ಈ ಟೇಬಲ್ ನಂದು ಮುಂಚೆ ಇದು ಒಳಗೆ ಅಡುಗೆ ಮನೆಯಾಗ ಇತ್ತು. ನಾನು ಅಡುಗೆ ಮನೆಯಾಗ ಅದನ್ನು ತೆಗೆದು ಹೊರಗಡೆ ಇಟ್ಟಿದ್ನಿ. ಮತ್ತು ಇವಾಗ ವಾಪಸ್ ಹೋದು ಮತ್ತು ಅಡುಗೆ ಮನೆಯಾಗ ಇಡಕತ್ತೀನಿ ನೋಡ್ರಿ. ಇದು ಹೊರಗಡೆ ಇಟ್ಟಿರೋದ್ರಿಂದ ಸ್ವಲ್ಪ ಧೂಳಾಗಿತ್ತು, ಹಾಗಾಗಿ ಹಸಿ ಅರ್ಬಿ ಮಾಡ್ಕೊಂಡು ಎಲ್ಲ ನೀಟಾಗಿ ಇದನ್ನು ಧೂಳು ಹೊಡ್ಕೊಳಕತ್ತೀನಿ. ಇದಕ್ಕೆ ಒಂದು ವಾಲ್ಪೇಪರ್ ಬರ್ತಾವಲ್ಲ, ಈಗ ಮೀಶೋ ಒಳಗೆಲ್ಲ ಸಿಗ್ತಾವೆ, ಆ ಥರ ಒಂದು ತರಿಸಿ ಅಂಟಿಸ್ಬೇಕು. ಬುಕ್ ಮಾಡ್ತೀನಿ. ಅದು ಬಂದಮೇಲೆ ನಾನು ಇದಕ್ಕೆ ಅದು ಸ್ಟಿಕ್ ಮಾಡುವಾಗೂ ಎಲ್ಲ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಇದು ಸ್ವಲ್ಪ ಹಳಿದೈತಿ, ಹಾಗಾಗಿ ಇದಕ್ಕೆ ವಾಲ್ಪೇಪರ್ ಎಲ್ಲ ಅಂಟಿಸಿದ್ದೀವಿ ಅಂತಂದ್ರೆ ಇದು ಚಂದ ಕಾಣಿಸ್ತತಿ, ಹೊಸದಾಗ್ತತಿ. ಈಗ ಸದ್ಯಕ್ಕೆ ನೋಡ್ರಿ ಹಂಗೆ ಇದನ್ನು ನಾನು ಒರೆಸಿ ಕ್ಲೀನ್ ಮಾಡಿ ಅಡುಗೆ ಮನೆಗೆ ಹೋಗಿ ಇಡಾಕತ್ತೀನಿ. ವಾಟರ್ ಕ್ಯಾನೆಲ್ಲ ನಾನು ಇಟ್ಟಿದ್ನೆಲ್ಲ, ಅಲ್ಲಿ ಒಂದು ಸ್ಟೂಲ್ ಹಾಕಿಬಿಟ್ಟು, ಆ ಸ್ಟೂಲ್ ನನಗೆ ಮೇಲ್ಗಡೆ ಏನಾದರೂ ಸಾಮಾನು ಎಟಕ್ಸದೆ ಇದ್ದು ಅಂದ್ರೆ ಅವ್ನು ತಗೊಳಕ್ಕಂತೇಳಿ ನಾನು ಆ ಸ್ಟೂಲ್ ತೊಗೊಂಡಿದ್ನಿ. ಪ್ರತಿ ಸಾರಿ ಕ್ಯಾನನ್ನು ತಳಗಿಟ್ಟು ಸ್ಟೂಲ್ ತೊಗೊಳ್ಳೋದು ಮತ್ತು ಎತ್ತಿಡೋದು ಹಿಂಗೆ ಆಗಕತ್ತಿತ್ತು. ಮತ್ತು ಈ ಹಣ್ಣಿನ ಬುಟ್ಟಿ ಎಲ್ಲ ಇರ್ತಾವಲ್ಲ, ಅವನ್ನ ಕೆಳಗೆ ಹಂಗೆ ಕೆಳಗಡೆ ಇಟ್ಟಿದ್ನೆಲ್ಲ, ಅದು ಒಂಥರ ಏನೋ ಅಡುಗೆ ಮನೆಯಾಗ ಜಾಸ್ತಿ ಸಾಮಾನು ಕಾಲಾಗಿಟ್ಟೇನೇನೋ ಅಂತ ಅನ್ಸಕತ್ತಿತ್ತು. ಅದಕ್ಕಾಗಿ ವಾಪಸ್ ಈ ಸ್ಟೂಲ್ನ ನೋಡ್ರಿ, ಮುಂಚೆ ಇದು ಇಲ್ಲೇ ಇತ್ತು, ಇದನ್ನು ತೊಗೊಂಡು ಹೊರಗಿಟ್ಟಿದ್ನಿ. ಇವಾಗ ಮತ್ತೆ ತೊಗೊಂಡು ಬಂದು ಇದನ್ನೆಲ್ಲ ಜೋಡಿಸಿ ಅದ್ರ ಮೇಲೊಂದು ಇದು ಟವೆಲ್ ಇತ್ತು, ವೇಸ್ಟ್ ಟವೆಲ್ಲ, ನಾವು ಅದನ್ನು ಯೂಸ್ ಮಾಡೋಂಗಿಲ್ಲ. ಆ ಟವೆಲ್ನ ಹಾಕಿ ಇವಾಗ ಮತ್ತೆಲ್ಲ ನೋಡ್ರಿ ಕ್ಯಾನು, ಆಮೇಲೆ ಹಣ್ಣಿನ ಬುಟ್ಟಿ, ಈರುಳ್ಳಿ ಬುಟ್ಟಿ ಎಲ್ಲನೂ ಇಲ್ಲೇ ಸೆಟ್ ಮಾಡ್ಕೊಳಕತ್ತೀನಿ. ಒಂದು ಸೈಡ್ ಆಗಿಬಿಡ್ತಾವೆ, ಅವಾಗ ನನಗೆ ಕಸ ಗುಡಿಸ್ಕೊಳಕ್ಕೂ ಈಸಿ ಆಗ್ತತಿ. ಹಾಗಾಗಿ ಎಲ್ಲನೂ ನೋಡ್ರಿ ಈ ರೀತಿ ಇಟ್ಟೇನಿ. ಇಲ್ಲ ಅಂತಂದ್ರೆ ಎಲ್ಲ ಸಾಮಾನು ಕಾಲಾಗ ಇರ್ತಿದ್ದು. ನಾನು ಕಸ ಗುಡಿಸುವಾಗ, ಮನೆ ಒರೆಸುವಾಗ ಒಂದು ಸರಿ ಎತ್ತಿ ಎಲ್ಲ ಗ್ಯಾಸ್ ಕಟ್ಟಿ ಮೇಲೆ ಇಡೋದು, ಮತ್ತು ಎಲ್ಲ ಮನೆಯೆಲ್ಲ ಒರೆಸಿದಾದ್ಮೇಲೆ ಮತ್ತೆ ತಂದು ಕೆಳಗೆ ಇಡೋದು, ಹಿಂಗಾಗಕತ್ತಿತ್ತು. ಇವಾಗ ಈ ರೀತಿ ನಾವು ಇಟ್ಟಿವಿ ಅಂತಂದ್ರೆ ಕಸ ಎಲ್ಲ ನೀಟಾಗಿ ಗುಡಿಸ್ಕೋಬೋದು, ತೆಗೆದು ಇಡೋದು ಏನು ಇರಂಗಿಲ್ಲ ಅಂಥೇಳಿ ಇದನ್ನು ಟೇಬಲ್ನ ವಾಪಸ್ ತಂದು ಇಲ್ಲೇ ಇಟ್ಟೇನೆ ನೋಡ್ರಿ. ನಾನು ಒಂದು ಬುಕ್ ಮಾಡಬೇಕು ಸ್ಟ್ಯಾಂಡ, ನೀರಿನ ಕ್ಯಾನ್ ಇಡಾಕ ಅಂತ ಅಂದ್ಕೊಳಕತ್ತಿದ್ನಿ. ಆದ್ರೆ ಇನ್ನೇನು ಬುಕ್ ಮಾಡೋಂಗಿಲ್ಲ, ಯಾಕಂದ್ರೆ ಇದೇ ಟೇಬಲ್ನ ಇವಾಗ ಯೂಸ್ ಮಾಡ್ಕೊಂಡಿನಲ್ಲ. ಇದಕ್ಕೆ ಒಂದು ಸ್ಟಿಕ್ಕರ್, ಅದು ವಾಲ್ ಸ್ಟಿಕ್ಕರ್ ತಂದು ಇದಕ್ಕೆ ಅಂಟಿಸ್ಬಿಡ್ತೀನಿ. ಇದೊಂದು ದೊಡ್ಡ ಪಾತ್ರೆ ಐತಲ್ಲ, ಅದನ್ನು ಒಂದು ಕೆಳಗೆ ಇಟ್ಕೊಂಡಿದ್ದು ನಾನು, ಹಾಗಾಗಿ ಅದನ್ನು ಅಲ್ಲೇ ಸೈಡಲ್ಲಿ ಇಟ್ಕೊಂಡೀನಿ. ಏನಾದರೂ ಕೆಲಸ ಮಾಡುವಾಗ ಪಟ್ ಅಂತೇಳಿ ತೊಗೋಬೋದು ಅಂತೇಳಿ ಕೆಳಗಡೆ ಒಂದೆರಡು ಪಳಿ ಇದ್ದು ಸಣ್ಣ ಅವನ್ನ ಇಟ್ಟ ಟೇಬಲ್ ನೋಡ್ರಿ ಈ ರೀತಿ ಸೆಟಪ್ ಮಾಡಿದೆ ನಾನು. ಒಂದು ಸೈಡೆಲ್ಲ ನೀಟಾಗಿ ಆಗೈತಿ. ನನಗೆ ಕಸ ಗುಡಿಸ್ಕೊಳಕ್ಕೂ ಈಸಿ ಆಯಿತು. ಹಿಂದಿನ ದಿವಸ ತರಕಾರಿ ತೊಗೊಂಡು ಬರೋಕ್ಕೆ ಹೋದಾಗ ನಾನು ಬಾಳೆಹಣ್ಣು ತಂದಿದ್ನೆಲ್ಲ, ಅವು ಸ್ವಲ್ಪ ಕಾಯಿದ್ದು. ಆಕಿ ಬಾಳೆಹಣ್ಣು ಹಾಲು ಸಕ್ಕರೆ ಹಾಕಿಕೊಡು ಅಂತೇಳಿ ನನಗೆ ಕೇಳಕತ್ತಿದ್ಲು. ನಾನು ಹಣ್ಣಾದ್ಮೇಲೆ ಕೊಡ್ತೀನಿ, ನಾಳೆಗೆ ಹಣ್ಣಕ್ಕ ಅಂತ ಹೇಳಿದ್ನಿ ಆಕಿಗೆ. ಹಾಗಾಗಿ ಆಕಿಗೆ ನಿನ್ನೆ ಕೊಟ್ಟಿರಲಿಲ್ಲ. ಇವತ್ತಕ್ಕಿ ನೋಡಿ ಬಾಳೆಹಣ್ಣೆಲ್ಲ ಹಣ್ಣಾಗಿದ್ದಾವಮ್ಮ, ನನಗೆ ಬಾಳೆಹಣ್ಣು ಹಾಲು ಸಕ್ಕರೆ ಕೊಡು ಅಂದ್ಲು. ಆಕಿಗೆ ಇವಾಗ ಬಾಳೆಹಣ್ಣು ಮತ್ತು ಹಾಲು ಸಕ್ಕರೆ ಹಾಕಿ ಕೊಡಕತ್ತೀನಿ ನೋಡ್ರಿ. ಆಕಿಗೆ ಇಷ್ಟ ಈ ರೀತಿ ತಿನ್ನೋಕೆ. ಸಂಜೆನೂ ಆಗಿತ್ತಲ್ಲ, ಬೂಸ್ಟ್ ಕುಡಿತಿದ್ಲು ಡೈಲಿ, ಆದರೆ ಬೂಸ್ಟ್ ಕುಡಿಯೋ ಬದಲು ಇವತ್ತು ಬಾಳೆಹಣ್ಣು ಹಾಲು ಸಕ್ಕರೆ ತಿನ್ನಕತ್ತಾಳ. ಆಕಿ ಇವತ್ತು ಜಾಸ್ತಿ ಹೊತ್ತು ಮಲಗಿದ್ಲು. ಒಂದು ಲಾರಿ ಬಂದುಬಿಡ್ತಿಲ್ಲೇ, ಲಾರಿ ಬಂದು ಯಾರೋ ಗಾಡಿ ಅಡ್ಡ ನಿಲ್ಸ್ಯಾರ ಅಂತೇಳಿ ಫುಲ್ಲು ಜೋರಾಗಿ ಹಾರ್ನ್ ಹೊಡೆದ್ರು. ಆ ಹಾರ್ನ್ ಸೌಂಡಿಗೆ ನೋಡ್ರಿ ಆಕಿ ಸಾನ್ವಿ ಎದ್ಲು. ವಾಪಸ್ ಮಲ್ಕೋಗಂತಂದ್ರೆ ಮಲಗಲಿಲ್ಲ ಆಕಿ. ನಾನು ಟೇಬಲೆಲ್ಲ ತಂದ ಕೆಲಸ ಮಾಡಕತ್ತಿದ್ನೆಲ್ಲ, ಆಕಿ ನಮ್ಮಮ್ಮ ಏನೋ ಮಾಡತ್ತೈತೆ ಅಂತೇಳಿ ಆಕಿ ನೋಡ್ಕೊತ ನಿಂತುಬಿಟ್ಲು, ಮಲಗಲೇ ಇಲ್ಲ. ನಿದ್ದೆಲ್ಲ ಹಾಕಿದ್ದು ಅರ್ಧಂಬರ್ಧ ಆಯ್ತು ನೋಡ್ರಿ. ಹಾಗಾಗಿ ಬೂಸ್ಟ್ ಕೊಡು ಅಂತ ಕೇಳಕತ್ತಿದ್ಲು. ನಾನು ನಿನ್ನೆ ಬಾಳೆಹಣ್ಣು ಕೇಳತ್ತಿದ್ದೆಲ್ಲ, ಇವತ್ತು ಕೊಡ್ತೇನೆ ಅಂದ ತಕ್ಷಣ ಆಯಿತು ಕೊಡು ಅಂದ್ಲು. ಆಕಿಗೆಲ್ಲ ಕೊಟ್ನಿ. ಆಮೇಲೆ ನಾನು ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ರೆಡಿ ಮಾಡಿದ್ನಿ. ಇವಾಗ ಅಂದ್ರೆ ಸಂಜೆಗೆ ಇವಾಗ ಏನು ಕೆಲಸ ಇರಲಿಲ್ಲ, ದೀಪ ಅದು ಹಚ್ಚಿ ಸಂಜೆ ಕೆಲಸ ಎಲ್ಲ ಮುಗಿಸಿದ್ನಿ. ಇನ್ನು ಅಡುಗೆ ಕೆಲಸ ಒಂದು ಸ್ಟಾರ್ಟ್ ಮಾಡ್ಕೋಬೇಕಿತ್ತು. ಅಡುಗೆಗೆ ಇವತ್ತು ನಾನು ಚಪಾತಿ ಮತ್ತು ಗವಾರಕಾಯಿ ಪಲ್ಯ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ನಿ. ಆದ್ರೆ ನಮ್ಮ ಮನೆಯವರು ಚಪಾತಿನೂ ಬೇಡ, ರೊಟ್ಟಿನೂ ಬೇಡ, ಜಾಸ್ತಿ ಹೊಟ್ಟೆ ಹಸ್ತಿಲ್ಲ ಅಂತಂದರು. ಹಾಗಾಗಿ ನೋಡಬೇಕು ಇನ್ನೇನಾದರೂ ಮಾಡ್ಕೋಬೇಕಂತೇಳಿ ಫಸ್ಟ್ ಇವಾಗ ಚಹಾ ಮಾಡ್ಕೊಂಡು ಕುಡಿಯಾಕತ್ತೀನಿ ನಾನು.
ಚಹಾ ಮಾಡ್ಕೊಂಡು ಕುಡಿದು ಸ್ವಲ್ಪ ಏನಾದರೂ ಕೆಲಸ ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡ್ಕೋಬೋದು. ಮತ್ತು ಇನ್ನೊಂದು ಹೊಲಿಯೋಕೆ ನನಗೆ ಒಂದು ವಾರದ ಹಿಂದನೇ ನನ್ನ ಫ್ರೆಂಡು ಅವ್ರ ಮಗಂದು ಒಂದು ಕುರ್ತಾ ಕೊಟ್ಟಿದ್ದರು. ನಾನು ಅದನ್ನಂತೂ ಮರ್ತು ಬಿಟ್ಟಿದ್ನಿ, ಅಲ್ಲೇ ಹೊಲದೇ ಇರಲಿಲ್ಲ. ನಾವು ನಾಳೆಗೆ ಊರಿಗೆ ಹೊಂಟೇವ್ರಿ, ನೀವು ಕೊಡ್ರಿ, ನಾಳೆಗೆ ರಾತ್ರಿಗೆ ಹೊಟ್ಟೇವಿ, ನಾಳೆ ಬೆಳಿಗ್ಗೆ ಕೊಡ್ರಿ ನೀವು ಅಂತಂದ್ರೆ ಸರಿ ಆಯಿತು ಅಂಥೇಳಿ ನಾನು ಇವಾಗ ಚಹಾ ಕುಡಿದು ಫಸ್ಟ್ ಅದನ್ನೊಂದನ್ನು ಹೊಲಿಬೇಕು. ನನಗೆ ಟೈಮ್ ಇಂಥ ದಿವ್ಸಕ್ಕೆ ಬೇಕಂತಂದ್ರೆ ನಾನು ಆ ಟೈಮಿಗೆ ಕರೆಕ್ಟಾಗಿ ಹೊಲಿದು ಕೊಟ್ಬಿಡ್ತೀನಿ. ನೀವು ಯಾವಾಗಾದರೂ ಹೊಲೀರಿ ಫ್ರೀ ಆದಾಗ ಹೊಲೀರಿ ಅಂತಂದ್ರೆ ನಾನು ಈ ಕೆಲಸಗಳನ್ನೆಲ್ಲ ಮಾಡ್ಕೊತ ಅಲ್ಲಿ ಸ್ಟಿಚಿಂಗ್ ಕೆಲಸನ ಮರೆತು ಬಿಡ್ತೀನಿ. ಹಂಗಾಗಿ ಬಿಡತ್ತೈತಿ ಈಗ. ಅದಕ್ಕೆ ಅವ್ರು ಹೇಳಿರಲ್ಲ, ಇನ್ನು ಚಹಾ ಕುಡಿದು ಫಸ್ಟ್ ಅದೊಂದು ಹೊಲಕ್ಕೆ ಕೊಟ್ಬಿಡ್ಬೇಕು ಅವ್ರಿಗೆ ಅಂತ ಅನ್ಕೊಂಡು. ಇನ್ನು ನಾಳೆ ಹೊಲಿಬೇಕಂತಂದ್ರೆ ನಾಳೆ ಬೆಳಗ್ಗೆನೂ ಮತ್ತು ನನ್ನ ಕೆಲಸಗಳು ಇರ್ತಾವೆ, ಅದನ್ನೆಲ್ಲ ಮುಗಿಸಿ ಅವ್ರಿಗೆ ನಾನು ಹೊಲಿದು ಕೊಟ್ಟು ಮತ್ತು ಅವ್ರ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು ಇರ್ತೈತಲ್ಲ, ಅದಕ್ಕಾಗಿ ಇವತ್ತು ಹೊಲಕ್ಕೆ ಕೊಟ್ಬಿಟ್ರಾತಂತೇಳಿ ನಾನು ಚಹಾ ಅಷ್ಟು ಮಾಡ್ಕೊಂಡು ಕುಡಿದ್ನಿ. ನಮ್ಮ ಮನೆಯವ್ರು ಬರುವಾಗ ನೋಡ್ರಿ ಪಾವ್ ಮತ್ತು ಬಜ್ಜಿ ತೊಗೊಂಡು ಬಂದಿದ್ದರು. ಇದೇನೋ ಒಂಥರ ಟೇಸ್ಟ್ ಚೆನ್ನಾಗಿತ್ತು. ಒಂದು ಸರಿನೂ ನಾನು ತಿಂದಿರಲಿಲ್ಲ ಇದನ್ನು. ತೊಗೊಂಡು ಬಂದಿದ್ದರು, ತಿನ್ನಕತ್ತಿದ್ದು ನೋಡ್ರಿ. ಈಗ ಚಹಾ ಮಾಡಿದ್ನೆಲ್ಲ ನಾನು ಅದು ಕರೆಕ್ಟ್ ಟೈಮಿಗೆ ಬಂದರು ಅವರು ಚಹಾ ಕುಡಿಯುವಾಗ. ತೊಗೊಂಡು ಬಂದಿದ್ದರು, ತಿಂದ ಚಹಾ ಕುಡಿದ್ವಿ. ಆಮೇಲೆ ಇದು ಕುರ್ತಾ ನೋಡ್ರಿ ಕೊಟ್ಟಿದ್ರಂತೆ, ಇದನ್ನೆಲ್ಲ ಇದನ್ನು ಲಾಸ್ಟ್ ಟೈಮು ನಾನು ಹೊಲಿಗೆ ಕೊಟ್ಟಿದ್ನಿ ಅವರು ತಿರುಪತಿಗೆ ಹೋಗಬೇಕಾದ್ರೆ. ಆದರೆ ನಾನು ಅವರು ಅರ್ಜೆಂಟಲ್ಲಿ ಕೊಟ್ಟಿದ್ರಲ್ಲ, ಆವಾಗ ಒಂದು ಹೊಲಿಗೆ ಕೊಟ್ಟಿದ್ನಿ. ಅವರು ಅವ್ನಿಗೆ ಹುಡುಗಗೆ ಹಾಕಿ ಮತ್ತು ತೆಗೆಯುವಾಗ ಸ್ವಲ್ಪ ಅದು ಹೊಲಿಗೆ ಬಿಚ್ಚಿದಂಗೆ ಆಗಿದ್ದು, ಅದಕ್ಕೆ ಅದ್ರ ಮೇಲೆ ನೋಡ್ರಿ ಇನ್ನೊಂದು ಹೊಲಿಗೆನ ಹಾಕಿ ಕೊಡಕತ್ತೀನಿ ನಾನು. ಇದೇನೊಂದು 5 ನಿಮಿಷದ ಕೆಲಸ, ಜಾಸ್ತಿ ಹೊತ್ತೇನು ಇರಲಿಲ್ಲ ಇದ್ರ ಕೆಲಸ. ಬರೀ ಆಲ್ಟ್ರೇಷನ್ ಇತ್ತಲ್ಲ, ಹಾಗಾಗಿ ಒಂದು 5 ನಿಮಿಷದೊಳಗೆ ಹೊಲಿದು ಕೊಟ್ಟು ಮತ್ತು ಬೇರೆ ಕೆಲಸಗಳನ್ನ ಮಾಡ್ಕೊಂಡ್ರಾತಂತೇಳಿ ಫಸ್ಟ್ ಇದನ್ನು ಇವಾಗ ಹೊಲಿಯಾಕತ್ತೀನಿ ನೋಡ್ರಿ. ಅವ್ರದ್ದು ಬಟ್ಟೆ ಎಲ್ಲ ಹೊಲಿದು ಹೋಗಿ ಕೊಟ್ಟು ಬನ್ನಿ. ಇಲ್ಲೇ ನಮ್ಮ ಮನೆ ಎದುರುಗಡೆನ ಮನೆ ಅವ್ರದ್ದು. ಕೊಟ್ಟು ಬಂದು ನಾನಿವಾಗ ಗವಾರಕಾಯಿ ಮುರ್ಕೊಳಕತ್ತೀನಿ ನೋಡ್ರಿ. ನಾನು ಇವತ್ತು ರಾತ್ರಿಗೆ ಮಾಡ್ಬೇಕಂತನಿ, ಆದ್ರೆ ನಮ್ಮ ಮನೆಯವರು ಬೇಡ ಅಂದ್ರಲ್ಲ. ಮಧ್ಯಾಹ್ನ ಮಾಡ್ಬೇಕು ಅನ್ಕೊನಿ, ಅವ್ರು ಊಟಕ್ಕೆ ಬರೋದಿಲ್ಲ ಅಂದರು. ಆವಾಗ ಬಿಸಿಬೇಳೆ ಭಾತ್ ಮಾಡ್ಕೊಂಡು ತಿಂದೀವಿ. ರಾತ್ರಿ ಯಾರ ಮಾಡ್ಬೇಕಿನ್ನಂತಂದ್ರೆ ಇವಾಗೂ ಬೇಡ. ಮತ್ತು ಅದು ಪಾವು ಬಜ್ಜಿ ಎಲ್ಲ ತೊಗೊಂಡು ಬಂದಿದ್ರಲ್ಲ, ಅದನ್ನೆಲ್ಲ ತಿಂದು ಅಷ್ಟೊಂದೇನು ಹೊಟ್ಟೆ ಹಶ್ವಾಗಿಲ್ಲ. ಏನಾದರೂ ಒಂದು ತಿಂದ್ರಾಯ್ತು. ಇವಾಗೇನು ರೊಟ್ಟಿ ಚಪಾತಿ ಮಾಡ್ಬಿಡಂದ್ರಲ್ಲ, ಇನ್ನು ಮಾರನೇ ದಿವ್ಸಕ್ಕರ ಬರ್ತೈತಿ, ಇವಾಗ ಮುರಿದಿಟ್ಕೊಂಡ್ರ ಅಂತೇಳಿ ಎಲ್ಲ ಗಮಾರ್ಕ ಎಲ್ಲ ಮುರಿದಿಟ್ಕೊಳಕತ್ತೀನಿ ನೋಡ್ರಿ. ಈಗ ಮುರಿದಿಟ್ಕೊಂಡು ಇವಾಗ ಕುಕ್ಕುಂಬರ್ ಸ್ಲೈಸ್ ಮಾಡಿರಾತಂತೇಳಿ ರೆಡಿ ಮಾಡ್ಕೊಂಡೇನು ನೋಡ್ರಿ. ಸೌತೆಕಾಯಿ ಸ್ವಲ್ಪ ಜಾಸ್ತಿ ಇದ್ವಲ್ಲ, ಹಾಗಾಗಿ ಲೈಟಾಗೇನೋ ಹೊಟ್ಟೆ ಹಶ್ವಾಗಿದ್ದು, ಜಾಸ್ತಿ ಏನು ಹೊಟ್ಟೆ ಹಶ್ವಾಗಿರಲಿಲ್ಲ, ಅದಕ್ಕಾಗಿ ಮಾಡಿರಾತಂತೇಳಿ ಇವಾಗೆಲ್ಲ ರೆಡಿ ಮಾಡ್ಕೊಂಡೇನು ನೋಡ್ರಿ. ಬರ್ರಿ ಇವಾಗ ಹೆಂಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣಂತ. ಇದಕ್ಕೆ ಸೌತೆಕಾಯಿ, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ, ಆಮೇಲೆ ಕಡಲೆಕಾಯಿ ಬೀಜನ ಹುರಿದು ನಾನು ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡೀನಿ. ಆಮೇಲೆ ಖಾರ ಬುಂದಿ, ಸೇವ, ಕಡಲೆಪುರಿ, ಆಮೇಲೆ ಡ್ರೈ ಮ್ಯಾಂಗೋ ಪೌಡ್ರ, ಅಚ್ಚ ಖಾರದ ಪುಡಿ, ಉಪ್ಪು ಇಷ್ಟು ಬೇಕಾಗ್ತದೆ ನೋಡ್ರಿ. ಇದಕ್ಕೆ ಒಂದು ತಟ್ಟೆಗೆ ನೋಡ್ರಿ ಸೌತೆಕಾಯಿನ ನಾನು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅವನ್ನ ಒಂದು ತಟ್ಟೆ ಒಳಗೆ ಈ ರೀತಿ ಜೋಡಿಸ್ಕೊಳಕತ್ತೀನಿ. ಜೋಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕೋಬೇಕು. ಇದನ್ನು ನಾನು ಮೈಸೂರಲ್ಲಿ ಅಲ್ಲಿ ಒಂದು ಚುರುಮುರಿ ಅಂಗಡಿ ಇತ್ತು, ಅವರ ಯಾವಾಗಲೂ ಮಾಡ್ತಿದ್ರು. ಇದನ್ನು ನಾವು ಹೋದಾಗ ತಿಂತಿದ್ವಿ. ಮತ್ತು ನನ್ನ ಫ್ರೆಂಡನು ಮನ್ಯಾಗ ಒಂದು 2-3 ಸರಿ ಮಾಡಿದ್ರು. ನಾನು ಅವಾಗ ಟೇಸ್ಟ್ ಮಾಡಿದ್ನಲ್ಲ, ಹಾಗಾಗಿ ನಾನು ಟ್ರೈ ಮಾಡಿರಾತಂತೇಳಿ ಇವತ್ತು ಫಸ್ಟ್ ಟೈಮ್ ನೋಡ್ರಿ ನಾನು ಸೌತೆಕಾಯಿ ಸ್ಲೈಸ್ನ ಮಾಡಾಕತ್ತೀನಿ. ಸೌತೆಕಾಯಿಗೆ ಸ್ವಲ್ಪ ನೋಡ್ರಿ ಅಚ್ಚ ಖಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಳಕತ್ತೀನಿ. ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು, ನಾನು ಸ್ವಲ್ಪ ಕಡಿಮೆನ ಹಾಕ್ಕೊಳಕತ್ತೀನಿ. ನಂತರ ಡ್ರೈ ಮ್ಯಾಂಗೋ ಪೌಡ್ರ್ ಹಾಕತ್ತೀನಿ ನೋಡ್ರಿ. ಇದು ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರ್ತೈತಿ, ತಿನ್ನುವಾಗ ಚಲೋ ಅನಿಸ್ತತಿ ಬಾಯಿಗೆ ಟೇಸ್ಟ್. ಅದಕ್ಕಾಗಿ ಒಂಚೂರು ಡ್ರೈ ಮ್ಯಾಂಗೋ ಪೌಡ್ರ್ ಹಾಕ್ಕೊಂಡೀನಿ. ಒಂಚೂರು ನೋಡ್ರಿ ನಿಂಬೆಹಣ್ಣಿನ ರಸ ಹಾಕ್ಕೊಳತ್ತೀನಿ, ಒಂದೊಂದು ಹನಿ ಹಾಕ್ಕೊಳಕತ್ತೀನಿ ಅಷ್ಟೇ. ಇದು ಒಂಥರ ಚಲೋ ಇರ್ತೈತಿ ಟೇಸ್ಟ್. ಇದ್ರೊಳಗೆ ನಾವೇನು ಎಣ್ಣೆ ಹಾಕೋರಂಗಿಲ್ಲ, ಆಮೇಲೆ ಹುರಿಯೋದು ಕರಿಯೋದು ಏನೂ ಇರೋದಿಲ್ಲ. ಹಸಿ ತರಕಾರಿನೆಲ್ಲ ಯೂಸ್ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ಇದು ಒಂಥರ ಹೆಲ್ದಿ ಅಂತ ಹೇಳ್ಬೋದು. ಇವಾಗ ಕ್ಯಾರೆಟ್ ಎಲ್ಲ ತುರಿದ್ಬಿಟ್ಟು ಹಾಕ್ಕೊಂಡೇನು ನೋಡ್ರಿ. ನಾನು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳಕತ್ತೀನಿ.
ಇದಕ್ಕೆ ನೀವು ಮಾವಿನಕಾಯಿ ಇದ್ರೆ ಮಾವಿನಕಾಯಿನೂ ಹಾಕ್ಕೋಬೋದು. ಕಾಂಗ್ರೆಸ್ ಬೀಜ ಬರ್ತಾವಲ್ಲ ಅವನ್ನ ಹಾಕ್ಕೋಬೋದು. ಆದರೆ ನನ್ನ ಹತ್ರ ಇರಲಿಲ್ಲಲ್ಲ, ಅದಕ್ಕೆ ಕಡಲೆಕಾಯಿ ಬೀಜನ ನಾನು ಸ್ವಲ್ಪ ಹುರ್ಕೊಂಡಿದ್ನಿ. ಹುರಿದು ಅವನ್ನ ಸಿಪ್ಪೆ ಎಲ್ಲ ತೆಗೆದು ಬ್ಯಾಳಿ ಮಾಡಿದ್ನಿ. ಅವನ್ನ ಹಾಕ್ಕೊಂಡೆ ನೋಡಿರಿ. ಲಾಸ್ಟಿಗೆ ಚುಮ್ಮರಿ ಹಾಕ್ಕೊಂಡಿನಿ. ನೀವು ಆ ಸೇವದು ಬೇಕಾದ್ರೆ ಹಾಕೋರಿ, ಬ್ಯಾಡ ಅಂತಂದ್ರೆ ನೀವು ಇಷ್ಟನ ತಿನ್ಬೋದು. ನಾನು ಸ್ವಲ್ಪ ಸೇವಿದ್ದು ಆಮೇಲೆ ಖಾರ ಬುಂದಿನೂ ಇದ್ದಲ್ಲ, ಹಾಗಾಗಿ ಅವನ್ನೆಲ್ಲ ಹಾಕ್ಕೊಂಡು ಮಾಡಕತ್ತೀನಿ. ಬ್ಯಾಡಂದ್ರೆ ನೀವು ಹಂಗೆ ತಿನ್ನಿರಿ, ಚಲೋ ಇರ್ತೈತಿ ಟೇಸ್ಟ್, ಏನೋ ಡಿಫ್ರೆಂಟ್ ಏನು ಅನ್ಸಂಗಿಲ್ಲ ನೋಡಿರಿ. ಇವಾಗ ಇಷ್ಟ ಆದ್ರೆ ಇದು ರೆಡಿ ಆಯಿತು. ಟೇಸ್ಟು ಚಲೋ ಇರ್ತೈತಿ. ಯಾವಾಗಾದರೂ ಒಂದು ಸರಿ ನಾವು ಮಾಡ್ಕೊಂಡು ತಿನ್ಬೋದು ನೋಡಿರಿ. ಗೋಬಿ ಮಂಚೂರಿ, ಪಾನಿಪುರಿ ಇಂಥದ್ದೆಲ್ಲ ತಿಂದು ಬೇಸರಾಗೈತಿ ಅನ್ನೋರು ಈ ರೀತಿ ಒಂದು ಸರಿ ಮಾಡ್ಕೊಂಡು ತಿನ್ನಿರಿ. ಟೇಸ್ಟ್ ಅಗದಿ ಮಸ್ತ್ ಚಲೋ ಇರ್ತೈತಿ ನೋಡಿರಿ. ಇವಾಗ ನೋಡೋಕೆ ಎಷ್ಟು ಚಂದ ಕಾಣಿಸಕತ್ತೈತಿ, ತಿನ್ನೋಕೂ ಅಷ್ಟೇ ಭಾಳ ಚಲೋ ಇತ್ತು ಟೇಸ್ಟ್. ಮಾಡಿ ನಮ್ಮ ಮೇಲ್ಗಡೆ ಮನೆಯವ್ರಿಗೆ ಕೊಟ್ಟು ಬನ್ನಿ. ಆಮೇಲೆ ನಾವೆಲ್ಲರೂ ಇವಾಗ ತಿನ್ನಕತ್ತೀವಿ ನೋಡಿರಿ. ಸಾನ್ವಿ ತಿನ್ನಂಗಿಲ್ಲ ಅಂದ್ಲು, ಯಾಕಂದ್ರೆ ಆಕಿ ಬಾಳೆಹಣ್ಣು ಹಾಲು ಸಕ್ಕರೆ ಎಲ್ಲ ತಿಂದಿದ್ದಲ್ಲ. ಆಕಿ ಬ್ಯಾಡ ಅಂದ್ಲು, ನೋಡ್ಕೊತ ಸುಮ್ಮನೆ ನೋಡ್ರಿ ಕೂತಿದ್ಲು. ಇವಾಗ ನಮ್ಮ ಮನೆಯವರು ತಿಂದಿದ್ರು, ನಾನು ಸ್ನಿಗ್ಧ ಇಬ್ಬರು ತಿನ್ನಕತ್ತಿದ್ದೀವಿ. ಸ್ನಿಗ್ಧಾನು ಮೊದಲು ಒಲ್ಲೆ ಅಂತಂದ್ಲು, ಆಮೇಲೆ ಒಂದು ತಿನ್ಸಿನ ಆಕಿಗೆ ಟೇಸ್ಟ್ ಚಲೋ ಐತಿ ತಿನ್ನಮ್ಮ ಅಂತಂದ್ಮೇಲೆ ಹ್ಞೂ ಆಂಟಿ ತಿಂತೇನೆ ಕೊಡ್ರಿ ಅಂತಂದ್ಲು. ಆವಾಗ ತಿನ್ನಕತ್ತೀವಿ ನೋಡಿರಿ ನಾನು ಆಕಿ. ಇವತ್ತು ರಾತ್ರಿ ಅಡುಗೆ ಕೆಲಸ ನೋಡಿರಿ ಇಷ್ಟ ಇತ್ತು, ಜಾಸ್ತಿ ಏನಿರಲಿಲ್ಲ. ಗವಾರಕಾಯಿನೇ ಮುರಿದಿಟ್ಟಿದ್ನಲ್ಲ, ಅವನ್ನ ಮಾರನೇ ದಿವ್ಸಕ್ಕೆ ಮಾಡಿರಾತಂತೇಳಿ ಫ್ರಿಜ್ ಒಳಗೆ ಎತ್ತಿಟ್ನಿ. ಇನ್ನು ತಿಂದು ಬಿಗ್ ಬಾಸ್ ಒಂದು ನೋಡ್ಬೇಕು ನೋಡಿರಿ. ಸ್ವಲ್ಪ ಬಾಂಡೆ ಅದಾವು, ಅವನಷ್ಟು ಬಾಂಡೆ ತಿಕ್ಕಬೇಕು. ಅಡುಗೆ ಮಾಡಿರೋದು ಜಾಸ್ತಿ ಬಾಂಡೆ ಇರ್ತಾವೆ, ಅಡುಗೆ ಇವತ್ತೇನು ಜಾಸ್ತಿ ಇರಲಿಲ್ಲಲ್ಲ, ಹಾಗಾಗಿ ಬಾಂಡೆನೂ ಸ್ವಲ್ಪ ಅದಾವು, ಅವನಷ್ಟು ತಿಕ್ಕಿ ಬಿಗ್ ಬಾಸ್ನ ನೋಡ್ಬೇಕು ನೋಡಿರಿ. ಮತ್ತು ದೋಸೆ ಒಂದು ರುಬ್ಬೋದಿತ್ತಲ್ಲ, ಅದೊಂದು ದೋಸೆ ಹಿಟ್ಟು ರುಬ್ಬಿರಾತಂತೇಳಿ ಇವಾಗ ದೋಸೆ ಹಿಟ್ಟನ್ನ ರುಬ್ಬಾಕತ್ತೀನಿ. ಮಧ್ಯಾಹ್ನ ನೆನೆ ಹಾಕಿದ್ನಿ. ಇವಾಗ ದೋಸೆ ಹಿಟ್ಟನಷ್ಟು ರುಬ್ಬಿ ಇಟ್ಟರೆ ಮಾರನೇ ದಿವ್ಸಕ್ಕೆ ನಾಷ್ಟಕ್ಕೂ ರೆಡಿ ಆಯಿತು. ಮತ್ತು ಒಂಥರ ನಾಳೆಗೆ ಏನು ಮಾಡಬೇಕಪ್ಪ ಅನ್ನೋದೊಂದು ಟೆನ್ಷನ್ ಇಲ್ಲ ನೋಡ್ರಿ. ಈಗ ದೋಸೆ ಹಿಟ್ಟು ರುಬ್ಬಿಟ್ನಿ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿಬಿಡ್ತಾನೆ ಅದ್ರ ಜೋಡಿ. ಹಾಗಾಗಿ ನಾಳೆ ಇಡೀ ದಿವಸದ್ದು ನಂದು ಕೆಲಸದ್ದು ಒಂದು ಅರ್ಧ ಟೆನ್ಷನ್ ಕಡಿಮೆ ಆಯ್ತು ಅಂತ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಕತ್ತೀರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.